इसका मतलब बता दीजिए प्लीज। नहीं, क्या अभी टेस्टिंग हो रही है? ಮುಸ್ಲಿಮರಿಗೆ ಎಚ್ಚರಿಕೆಯನ್ನ ನೀಡಿದ ಅನುರಾಗ್ ಠಾಕೂರ್ ದೇಶಭಕ್ತಿಯ ಹೆಸರಿನಲ್ಲಿ ದ್ವೇಷ ರಾಜಕಾರಣ. ಮುಸ್ಲಿಮರು ಭಾರತದಲ್ಲಿ ಉಳಿಬೇಕಾದ್ರೆ ಹೀಗೆ ಮಾಡಲೇಬೇಕು. ಏನ್ ಮಾಡಬೇಕು? ಈ ವಿಡಿಯೋ ನೋಡಿ. ನಮಸ್ಕಾರ, eDina.comಗೆ ಸ್ವಾಗತ. ನಾನು ಸಪನ. ದ್ವೇಷವನ್ನ ಬಿಟ್ಟು ದೇಶವನ್ನ ಕಟ್ಟಬೇಕಾಗಿರೋ ಕಾಲಘಟ್ಟದಲ್ಲೂ ಕೆಲವರು ಧರ್ಮ ಅನ್ನೋ ಬೇಗುದಿಗೆ ಬಿದ್ದು ಸಮಾಜವನ್ನ ವಿಭಜಿಸೋ ಕೃತ್ಯಕ್ಕೆ ಇಳಿದ್ಬಿಟ್ಟಿದ್ದಾರೆ. ದೇಶಭಕ್ತಿಯನ್ನ ಧರ್ಮದ ಆಧಾರದ ಮೇಲೆ ಅಳೆಯೋ ಈ ಮನಸ್ಥಿತಿ ನಿಜಕ್ಕೂ ಕೂಡ ಅತ್ಯಂತ ಅಪಾಯಕಾರಿ. ಇವರ ದೃಷ್ಟಿಯಲ್ಲಿ ಒಂದು ಧರ್ಮದವರು ಮಾತ್ರ ದೇಶಭಕ್ತರು, ಇನ್ನೊಂದು ಧರ್ಮದವರು ದೇಶ ವಿರೋಧಿಗಳು ಅನ್ನೋ ತೀರ್ಮಾನಕ್ಕೆ ಬಂದ್ಬಿಡ್ತಾರೆ. ಹಿಂದೂ ಅಂದ್ರೆ ದೇಶಕ್ಕಾಗಿ ಬದುಕೋರು, ಮುಸ್ಲಿಂ ಅಂದ್ರೆ ದೇಶವನ್ನ ನಾಶ ಮಾಡೋದಕ್ಕೆ ಹುಟ್ಟಿದವರು ಅನ್ನೋ ಸುಳ್ಳು ನರೇಟಿವ್ ಅನ್ನ ಈ ಹಿಂದುತ್ವವಾದಿಗಳು ಜಾಣ್ಮೆಯಿಂದನೇ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ಇತಿಹಾಸಕ್ಕೂ ವಾಸ್ತವಕ್ಕೂ ಸಂಪೂರ್ಣವಾಗಿ ವಿರುದ್ಧ ಆಗಿದೆ. ಈ ದೇಶದ ಸ್ವಾತಂತ್ರ್ಯ ಹೋರಾಟದಿಂದ ಹಿಡಿದು ಸೇನೆ, ವಿಜ್ಞಾನ, ಶಿಕ್ಷಣ, ಕ್ರೀಡೆ, ಸಾಹಿತ್ಯದವರೆಗೆ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ಧರ್ಮದವರು ಸಮಾನವಾಗಿ ದೇಶಕ್ಕೆ ಕೊಡುಗೆಯನ್ನ ನೀಡಿದ್ದಾರೆ. ಮುಸ್ಲಿಂ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಅವರು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕೊಟ್ಟ ಕೊಡುಗೆಗಳು ಕಡಿಮೆ ಏನಿಲ್ಲ. ಮುಸ್ಲಿಮರು ದೇಶಕ್ಕಾಗಿ ದುಡಿತಾ ಇದ್ದಾರೆ. ಈ ದೇಶ ಎಲ್ಲರದ್ದು. ಇದನ್ನ ಅರಿತೋ ಅರಿಯದೇ ಇರೋ ಈ ಹುಳಿ ಹಿಂಡೋ ಮನಸ್ಥಿತಿ ಉಳ್ಳವರು ತಮ್ಮ ಕೀಳು ಮನಸ್ಥಿತಿಯನ್ನ ಹೊರ ಹಾಕ್ತಾ ಮುಸ್ಲಿಮರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಹೌದು, ಮುಸ್ಲಿಮರು ಭಾರತದಲ್ಲಿ ಉಳಿಬೇಕಂದ್ರೆ ಕಡ್ಡಾಯವಾಗಿ ಒಂದೇ ಮಾತರಂ ಹಾಡನ್ನ ಹಾಡಬೇಕು ಅನ್ನೋ ಎಚ್ಚರಿಕೆಯನ್ನ ಬಿಜೆಪಿಯ ಸಂಸದ ಅನುರಾಗ್ ಠಾಕೂರ್ ದೇಶವಾಸಿಗಳಾದ ಮುಸ್ಲಿಮರಿಗೆ ನೀಡಿದ್ದಾರೆ. ಅನುರಾಗ್ ಠಾಕೂರ್ ಅವರ ಈ ಹೇಳಿಕೆ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಹಾಗೇನೆ ವಿರೋಧ ಕೂಡ ವ್ಯಕ್ತ ಆಗಿದೆ. 2026 ಜನವರಿಯಲ್ಲಿ ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಬಿಜೆಪಿಯ ಸಂಸದ ಅನುರಾಗ್ ಠಾಕೂರ್, ಭಾರತದಲ್ಲಿ ವಾಸ ಮಾಡೋದಕ್ಕೆ ಬಯಸೋರು ರಾಷ್ಟ್ರ ಧ್ವಜಕ್ಕೆ ನಮಸ್ಕರಿಸಿ ಒಂದೇ ಮಾತರಂನ ಹೇಳಬೇಕು, ಇಲ್ದಿದ್ರೆ ಅವರು ದೇಶವನ್ನ ತೊರಿಬೇಕು ಅನ್ನೋ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕ್ಷಣಾರ್ಧದಲ್ಲೇ ವೈರಲ್ ಆದ ಈ ವಿಡಿಯೋಗೆ ವಿಭಿನ್ನ ಪ್ರತಿಕ್ರಿಯೆಗಳು ಬಂದಿದ್ದಾವೆ. ಠಾಕೂರ್ ಬೆಂಬಲಿಗರು ಈ ಹೇಳಿಕೆಯನ್ನ ಸಮರ್ಥನೆ ಮಾಡ್ತಾ ರಾಷ್ಟ್ರ ಧ್ವಜ ಮತ್ತು ರಾಷ್ಟ್ರ ಗೀತೆಯಂತಹ ಚಿಹ್ನೆಗಳ ಗೌರವ, ರಾಷ್ಟ್ರೀಯ ಏಕತೆ ಹಾಗೂ ಸಾಮೂಹಿಕ ನಾಗರಿಕ ಮೌಲ್ಯಗಳನ್ನ ಒತ್ತಿ ಹೇಳೋ ಮಾತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅನುರಾಗ್ ಠಾಕೂರ್ ನೀಡಿರೋ ಹೇಳಿಕೆಯನ್ನ ಕಟುವಾಗಿ ಹಲವರು ವಿರೋಧ ಮಾಡಿದ್ದಾರೆ. ದೇಶಭಕ್ತಿಯನ್ನ ಧರ್ಮದ ಆಧಾರದ ಮೇಲೆ ನಿರ್ಧಾರ ಮಾಡೋದು ಸಂವಿಧಾನ ವಿರೋಧಿ ಅಂತ ಹೇಳಿದ್ದಾರೆ. ದೇಶಭಕ್ತಿ ಯಾವುದೇ ಧರ್ಮದ ಸ್ವತ್ತಲ್ಲ. ಭಾರತದಲ್ಲಿ ಬದುಕೋ ಹಕ್ಕು ಸಂವಿಧಾನ ನೀಡಿರೋ ಹಕ್ಕು. ಯಾವುದೇ ಘೋಷಣೆ ಅಥವಾ ಗೀತೆಯನ್ನ ಹಾಡೋದಕ್ಕೆ ಅದು ಅವಲಂಬಿತ ಆಗಿಲ್ಲ ಅಂತ ಹಲವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ದ್ವೇಷ ಭಾಷಣ ಅಂತ ಖಂಡಿಸಿರೋ ನಾಗರಿಕ ಸಂಘಟನೆಗಳು ಧರ್ಮದ ಆಧಾರದ ಮೇಲೆ ನಾಗರಿಕರನ್ನ ದೇಶಭಕ್ತರು, ದೇಶದ್ರೋಹಿಗಳು ಅಂತ ವಿಭಜಿಸೋ ಪ್ರಯತ್ನಗಳು ದೇಶದ ಏಕತೆಗೆ ಅಪಾಯಕಾರಿ ಅಂತ ಎಚ್ಚರಿಕೆಯನ್ನ ನೀಡಿದಾವೆ. ಒಂದೇ ಮಾತರಮನ್ನ ಹಾಡದ ಮುಸ್ಲಿಮರು ದೇಶ ಬಿಟ್ಟು ಹೋಗ್ಬೇಕು ಅಂತ ಹೇಳೋ ಇವರುಗಳಿಗೆ ಒಂದೇ ಮಾತರಂ ಬಗ್ಗೆ ಎಷ್ಟು ಗೊತ್ತಿದೆ? ವಾಸ್ತವವಾಗಿ ಒಂದೇ ಮಾತರಂ ಗೀತೆಯ ಇತಿಹಾಸ, ಅದರ ಅರ್ಥ ಮತ್ತು ಸಂವಿಧಾನಾತ್ಮಕ ಸ್ಥಾನಮಾನ ಇದ್ರ ಬಗ್ಗೆ ಇವ್ರಿಗೆ ಎಷ್ಟು ಗೊತ್ತಿದೆ? ಒಂದೇ ಮಾತರಂ ಅನ್ನೋ ವಿಚಾರವನ್ನ ಇಟ್ಕೊಂಡು ಮುಸ್ಲಿಮರ ಮೇಲೆ ಹರಿಹಾಯೋ ಈ ಹಿಂದುತ್ವವಾದಿಗಳಿಗೆ ಒಂದೇ ಮಾತರಂ ಗೀತೆಯ ಬಗ್ಗೆ ಗಂಧ ಗಾಳಿನೂ ಕೂಡ ಗೊತ್ತಿಲ್ಲ. ಇದಕ್ಕೆ ಹಲವಾರು ಉದಾಹರಣೆಗಳು ನಮ್ಮ ಮುಂದಿದಾವೆ. ಮೊದಲಿಗೆ ಈ ವಿಡಿಯೋನ ನೋಡ್ಕೊಂಡು ಬನ್ನಿ. कुसुमित द्रुमदल शोभिनी, इसका मतलब बता दीजिए। इसका मतलब बता दीजिए प्लीज। नहीं, क्या अभी टेस्टिंग हो रही है? हाँ, टेस्टिंग हो रही है बाकायदा। अरे आप सारी दुनिया का टेस्ट ले रहे हैं, मुझे बताइए। हम क्यों नहीं लेंगे? अब बताइए ना, सारी बात करूंगा। शुभ्र ज्योत्ना पुलकित यामिनी, इसका मतलब क्या है? अरे बताइए ना प्लीज, बताइए। जब आप ये कह रहे थे कि आपको लगा कि विनोद बंसल को गाना नहीं आता, मैं कहता हूँ विनोद बंसल को गाना नहीं आता, वो प्रूव कर दिया। अब आपको लग रहा है कि दूसरा वाला स्टेप करूंगा। अरे भाई, जो मूल मंत्र है उस पर आइए ना। सबका टेस्ट लेते हैं। वंदे मातरम के विरोधियों को भी तो घेरिए ना भाई। चोटी पर कसते हैं, थोड़ा आप कससे जाने लगे। जवाब देने वाला हूं, सद में क्या हो रहा है? क्या हो रहा है? ये हमें देना, पहले इसका जवाब नहीं बोल पाए। शुभ्र, मेरी बात सुनिए। मैं संसद में क्या हुआ? पुलकित यामिनी, इसका मतलब क्या है? संदीप जी, आप तरफ मत चलाइए डिबेट को ना यार। अरे आप देखिए, कम्युनिस्ट माइंडसेट से थोड़ा बाहर निकलिए। देखिए, मेरे को आवाज नहीं आ रही है। कोई हाँ, आवाज आएगी नहीं, मेरी आवाज नहीं आएगी। अब आवाज नहीं आएगी, आवाज भी सही टाइम पे कट जाती है।
है, अब उसका कहीं से पर्ची तो नहीं मंगा रहे मतलब का कि फिर आपका एबीपी न्यूज की आवाज है भाई, मेरी नहीं है। हाँ। संदीप जी मेरी नहीं है, ये आपकी एबीपी न्यूज की आवाज है। देखो जरा, देखो आपका मोबाइल नहीं चल रहा ना, मैं क्या करूं? अच्छा, अभी मेरी आवाज आ रही है? नहीं आ रही? आप सुनिए, मैं आपकी आवाज नहीं सुन पा रहा हूं, लेकिन मेरी बात सुनिए आप पूरी। ना, फिर आपकी आवाज नहीं सुन रहे तो फिर मैं क्या सुनूं? आप मेरे सवाल का जवाब ही नहीं देंगे, फिर तो आप अपना एक तरफा संवाद करेंगे। ಈ ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋ ಎಬಿಪಿ ನ್ಯೂಸ್ ನಲ್ಲಿ ಚರ್ಚೆ ನಡೆಯೋ ಸಮಯದಲ್ಲಿ ನಿರೂಪಕರು ಒಂದೇ ಮಾತರಂ ಬಗ್ಗೆ ಹಾಡಿನಲ್ಲಿರೋ ಅರ್ಥದ ಬಗ್ಗೆ ವಿಶ್ವ ಹಿಂದೂ ಪರಿಷತ್ ನಾಯಕ ವಿನೋದ್ ಬನ್ಸಾಲ್ ಅವರಿಗೆ ಪ್ರಶ್ನೆಯನ್ನ ಕೇಳ್ತಾರೆ. ಆದ್ರೆ ಇದಕ್ಕೆ ಉತ್ತರವನ್ನ ನೀಡೋದಕ್ಕೆ ತಡವರಿಸಿದ ಅವರು ನನ್ನನ್ನ ಪರೀಕ್ಷೆ ಮಾಡ್ತಾ ಇದ್ದೀರಾ ಅಂತ ಸಿಟ್ಟಿಗೆ ಹೇಳ್ತಾರೆ. ಅವ್ರಿಗೇನೆ ಒಂದೇ ಮಾತರಂ ಗೀತೆ ಬಗ್ಗೆ ತಿಳಿದಿಲ್ಲ, ಆದ್ರೆ ಮುಸ್ಲಿಮರ ಮೇಲೆ ಹೇರೋದಕ್ಕೆ ಬಯಸ್ತಾರೆ. ಇನ್ನು ಮತ್ತೊಂದು ವಿಡಿಯೋ ಇದೆ, ಈ ವಿಡಿಯೋನ ನೋಡ್ಕೊಂಡು ಬನ್ನಿ. वंदे मातरम सुजलाम सुफलाम मलयज शीतलाम संशयाम मल्याम सुब्रत ज्योतिषम पुलकित्याम वंदे मातरम पुलकिसता सुमिता दुमल सुनामीम सुहासिन सुमंद्र भुस्मानी वंदे मातरम. ಈ ವಿಡಿಯೋ ನೋಡಿದ್ರಲ್ಲ, ಒಂದೇ ಮಾತರಂನ ಹೇಳೋದಕ್ಕೆ ಬಿಜೆಪಿಯ ಮುಖಂಡ ಪೇಚಾಡಿರೋದು ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಇತ್ತೀಚೆಗೆ ನಡೆದ ಟಿವಿ ಚರ್ಚೆಯಲ್ಲಿ ಬಿಹಾರದ ಭಾರತೀಯ ಜನತಾ ಪಕ್ಷದ ವಕ್ತಾರ ನವೀನ್ ಕುಮಾರ್ ಸಿಂಗ್ ಅವರಿಗೆ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯ ಸದಸ್ಯರೊಬ್ಬರು ತಮ್ಮ ದೇಶ ಭಕ್ತಿಯನ್ನ ಸಾಬೀತುಪಡಿಸೋದಕ್ಕೆ ಒಂದೇ ಮಾತರಂ ಗೀತೆಯನ್ನ ಹಾಡುವಂತೆ ಸವಾಲನ್ನ ಹಾಕ್ತಾರೆ. ಈ ಸವಾಲನ್ನ ಸ್ವೀಕರಿಸಿದ ಸಿಂಗ್ ಅವರು ಒಂದೇ ಮಾತರಂ ಹಾಡನ್ನ ಹಾಡೋದಕ್ಕೆ ಶುರು ಮಾಡ್ತಾರೆ. ಆ ನಂತರನೇ ಇವರ ಬಂಡವಾಳ ಬಯಲಾಗುತ್ತೆ. ಒಂದೇ ಮಾತರಂ ಹಾಡನ್ನ ಹಾಡೋದಕ್ಕೆ ಕಷ್ಟಪಟ್ಟಿರೋ ಇವರು ಆ ಒಂದೇ ಮಾತರಂ ಗೀತೆಯನ್ನ ಮೊಬೈಲ್ ನಲ್ಲಿ ನೋಡ್ಕೊಂಡು ಕೂಡ ತಪ್ಪಾಗಿ ಹಾಡಿ ತಮ್ಮ ದೇಶ ಪ್ರೇಮ ಏನು, ತಮ್ಮ ದೇಶ ಪ್ರೇಮ ಹೇಗಿದೆ ಅನ್ನೋದನ್ನ ಅವರು ಪ್ರದರ್ಶನ ಮಾಡ್ತಾರೆ. ತಪ್ಪಾಗಿ ಹಾಡನ್ನ ಹಾಡಿ ಬಿಜೆಪಿ ಪಕ್ಷವನ್ನ ಮುಜುಗರಕ್ಕೀಡು ಮಾಡಿದ್ರು ಅಂತ ಬಿಜೆಪಿಯ ಮುಖಂಡರು ಇವರ ವಿರುದ್ಧ ಕಿಡಿಕಾರಿದ ಘಟನೆಯೂ ಕೂಡ ನಡೆದಿತ್ತು. ಮೊಬೈಲ್ ಫೋನ್ ನಲ್ಲೇ ಓದ್ತಾ ತಪ್ಪಾಗಿ ಹಾಡಿರೋ ಇವರು ಒಂದೇ ಮಾತರಂ ಬದಲಾಗಿ ಬಂದೇ ಮಾತರಂ ಅಂತ ಹೇಳ್ತಾರೆ. ಪುಲಕಿತ ಯಾಮಿನಿಂ ಅನ್ನೋ ಪದವನ್ನ ಪುಲ್ಕಿತ್ಯಾಂ ಅಂತ ಉಚ್ಚರಿಸ್ತಾರೆ. ಕೆಲವೇ ಗಂಟೆಗಳಲ್ಲಿ ಇವರ ವಿಡಿಯೋ ವೈರಲ್ ಆಗಿ ಹಲವಾರು ಟೀಕೆಗಳಿಗೆ ಗುರಿಯಾಗಿತ್ತು. ಒಂದೇ ಮಾತರಂ ಗೀತೆಗೆ ಗೌರವವನ್ನ ನೀಡಲಾಗುತ್ತೆ, ಆದ್ರೆ ಈ ಹಾಡನ್ನ ಹಾಡೋದು ಕಡ್ಡಾಯ ಅಲ್ಲ ಅನ್ನೋ ತತ್ವವನ್ನ ದೇಶ ಅಳವಡಿಸ್ಕೊಂಡಿದೆ. ಇದನ್ನ ತಿಳಿದಿರೋ ಈ ಹಿಂದುತ್ವವಾದಿಗಳು ಮುಸ್ಲಿಮರನ್ನ ನಿರ್ನಾಮ ಮಾಡೋದಕ್ಕೆ ಈ ದಾರಿನೇ ಸರಿ ಅಂತ ಅವರು ಮುನ್ನುಗ್ತಾ ಇದ್ದಾರೆ. ದೇಶಭಕ್ತಿ ಯಾವುದೇ ಧರ್ಮದ ಸ್ವತ್ತಲ್ಲ, ಅದು ಸಂವಿಧಾನದಲ್ಲಿ ನಂಬಿಕೆ ಇಡೋದು, ದೇಶದ ಕಾನೂನನ್ನ ಗೌರವಿಸೋದು, ಸಹಚರರನ್ನ ಮಾನವೀಯತೆಯಿಂದ ನೋಡೋದಾಗಿದೆ. ಆದ್ರೆ ದ್ವೇಷ ರಾಜಕಾರಣಕ್ಕೆ ಇದು ಅಡ್ಡಿ ಆಗತ್ತೆ. ಅದಕ್ಕಾಗಿನೇ ಧರ್ಮವನ್ನ ಆಯುಧವನ್ನಾಗಿ ಮಾಡಿಕೊಂಡು ದೇಶಭಕ್ತಿಯನ್ನ ಶಸ್ತ್ರವಾಗಿ ಬಳಸಲಾಗ್ತಾ ಇದೆ. ಇಂತಹ ವಿಭಜನೆಯ ರಾಜಕಾರಣ ದೇಶವನ್ನ ಬಲಪಡಿಸೋದಿಲ್ಲ, ಒಳಗೊಳಗೆ ಕುಸಿಯುವಂತೆ ಮಾಡುತ್ತೆ. ದೇಶ ಉಳಿಬೇಕಾದ್ರೆ ದೇಶಭಕ್ತಿ ಧರ್ಮಕ್ಕಿಂತ ದೊಡ್ಡದು ಅನ್ನೋ ಸತ್ಯವನ್ನ ಸಮಾಜ ಮತ್ತೆ ನೆನಪಿಸ್ಕೊಳ್ಬೇಕು. ಇಲ್ವಾದ್ರೆ ದೇಶದ ಹೆಸರಿನಲ್ಲಿ ನಡೆಯೋ ಈ ದ್ವೇಷನೇ ದೇಶಕ್ಕೆ ಅತಿ ದೊಡ್ಡ ಅಪಾಯ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.